ಇಬ್ಬರಿಗೆ ಇದು ಮೊದಲ ಸದನ. ಒಬ್ರು ಸಿಎಂ ಆಗಿ ಮೊದಲ ಅಧಿವೇಶನವಾದ್ರೆ 17 ವರ್ಷಗಳ ಬಳಿಕ ಸಿಎಲ್ಪಿ ನಾಯಕನ ಸ್ಥಾನವನ್ನ ಕಳ್ಕೊಂಡಂತಹ ಸಿದ್ದರಾಮಯ್ಯಗೂ ಹೊಸತು. ಡಿಕೆಶಿ ಸಂಭ್ರಮದಲ್ಲಿ ತೇಲಿದ್ರು. ಆದ್ರೆ ಸಿದ್ದು ಮಾತ್ರ ಕಾವೇರಿ ನಿವಾಸವನ್ನ ಬಿಟ್ಟು ಬರಲೇ ಇಲ್ಲ. ವಿಸ್ತರಣೆಯ ಬಳಿಕ ಸ್ಥಾನ ವಂಚಿತರು ಕೆಲವರು ಬಂದ್ರು, ಕೆಲವರು ಬರಲಿಲ್ಲ. ಬಂದವರ ಮುಖದಲ್ಲಿ ಬೇಸರ ಆಯಿತು. ಲಕ್ಷ್ಮಿ ಹಣೆ ಬರಹದ ಸನ್ನೆ ಗಮನ ಸೆಳೆಯಿತು. ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭವಾಗಿದೆ. 10 ದಿನಗಳ ಕಾಲ ನಡೆಯುವಂತಹ ಅಧಿವೇಶನ ಸಿಎಂ ಡಿಕೆ ಶಿವಕುಮಾರ್ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿದೆ. ಕಾರಣ ಸಿಎಂ ಆಗಿ ಡಿಕೆ ಶಿವಕುಮಾರ್ಗೆ ಇದು ಚೊಚ್ಚಲ ಅಧಿವೇಶನ. ಅಧಿವೇಶನ ಆರಂಭದ ಪ್ರಥಮ ದಿನ ಸದನವನ್ನ ಸೀನಿಯರ್ ಶಾಸಕ ಟಿಬಿ ಜಯಚಂದ್ರ ಮುನ್ನಡೆಸಿದ್ರು. ಮೊದಲ ಅಧಿವೇಶನ ಸದನದ ಬಾಗಿಲಿಗೆ ಡಿಕೆಶಿ ತಲೆಬಾಗಿ ನಮನ. ಮುಖ್ಯಮಂತ್ರಿ ಪೀಠಕ್ಕೂ ನಮಸ್ಕರಿಸಿ ಸಿಎಂ ಶಿವಕುಮಾರ್ ಆಸೀನ. ಮುಂಗಾರು ಅಧಿವೇಶನದ ಮೊದಲ ದಿನದಂದು ಕೆಲವೊಂದು ಪ್ರಸಂಗಗಳು ಗಮನ ಸೆಳೆದವು. ಮೊದಲ ಬಾರಿಗೆ ಸಿಎಂ ಆದ ಬಳಿಕ ಅಧಿವೇಶನಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್ ಸದನಕ್ಕೆ ತಲೆಬಾಗಿ ನಮಸ್ಕರಿಸಿ ಪ್ರವೇಶಿಸಿದ್ದಾರೆ. ಸದನದಲ್ಲಿ ಸಿಎಂ ಕುರ್ಚಿಗೂ ನಮಸ್ಕರಿಸಿ ಆಸೀನರಾದರು. ಖುದ್ದು ವಿಪಕ್ಷ ನಾಯಕರ ಬಳಿ ತೆರಳಿ ಸಹಕಾರ ಕೋರಿದ ಸಿಎಂ. ಸದನಕ್ಕೆ ಎಂಟ್ರಿಯಾದ ಸಿಎಂ ರಾಷ್ಟ್ರಗೀತೆ ಪಠಣದ ಬಳಿಕ ಖುದ್ದು ವಿಪಕ್ಷ ನಾಯಕರ ಬಳಿಗೆ ತೆರಳಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಕೈಕುಲುಕಿ ಆಸನಕ್ಕೆ ಮರಳಿದ್ರು. ಈ ಮೂಲಕ ಅಧಿವೇಶನದ ಆರಂಭದ ದಿನವೇ ವಿಪಕ್ಷಗಳ ಸಹಕಾರ ಕೇಳಿ ಸಿಎಂ ಗಮನ ಸೆಳೆದ್ರು. ಸಚಿವರ ಪರಿಚಯಕ್ಕೆ ಬ್ರೇಕ್ ಹಾಕಿಸಿದ ಆರ್ ಅಶೋಕ್. ಅಧಿವೇಶನ ಆರಂಭವಾಗ್ತಾ ಇದ್ದ ಹಾಗೆ ಹೊಸ ಸಚಿವರ ಪರಿಚಯಕ್ಕೆ ಹಂಗಾಮಿ ಸ್ಪೀಕರ್ ಟಿಬಿ ಜಯಚಂದ್ರ ಸೂಚಿಸಿದ್ರು. ಸಿಎಂ ಡಿಕೆ ಶಿವಕುಮಾರ್ ಕೂಡ ಎದ್ದು ನಿಂತರು. ಈ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಸಂಪ್ರದಾಯದ ಹೆಸರಿನಲ್ಲಿ ತಡೆಯೊಡ್ಡಿದ್ರು. ಸಂತಾಪ ಮತ್ತು ಸಂಭ್ರಮ ಒಂದೇ ದಿನದ ಕಲಾಪದಲ್ಲಿ ಮಿಶ್ರಣ ಬೇಡ ಅಂತ ಸಲಹೆ ಕೊಟ್ರು. ಇದಕ್ಕೆ ಸಮ್ಮತಿಸಿದ ಸಿಎಂ ಸಚಿವರ ಪರಿಚಯ ಮಾಡ್ತೀನಿ ಅಂತ ಸಂತಾಪ ನಿರ್ಣಯಕ್ಕೆ ಸ್ಪೀಕರ್ ಬಳಿ ಮನವಿ ಮಾಡಿದ್ರು. ಯಾವ ದೃಷ್ಟಿ ನಿಮ್ಗೆ, ನೀವು ಹೊಸದಾಗಿ ಮಂತ್ರಿಮಂಡಲ ರಚನೆ ಮಾಡಿದ್ದೀರಾ, ನಮ್ಗೆ ಇಷ್ಟ ಇದೆಯೋ ಇಲ್ಲ ಅದು ಬೇರೆ ಪ್ರಶ್ನೆ. ನಿಮ್ಗಂತೂ ಖುಷಿ ಇದೆ, ಸಂತಾಪ ಖುಷಿನ ಯಾಕೆ ಮಿಕ್ಸ್ ಮಾಡ್ತೀರಾ? ಬೇಡ, ಅದಕ್ಕೆ ಇದು ಹೊಸ ಪರಂಪರೆ ಬೇಡ ಅಂತ ಅಷ್ಟೇ. ವಿ ವಿಲ್ ರೆಸ್ಪೆಕ್ಟ್ ದೇರ್ ಸೆಂಟಿಮೆಂಟ್ಸ್. ಆಯ್ತು, ಬಿಡಿ ರಾಯರೆಡ್ಡಿ ಅವರೇ, ಆಯ್ತು, ವಿರೋಧ ಪಕ್ಷದ ನಾಯಕರು ಹೇಳದ್ನ ನಾವು ಕೇಳೋಣ, ನಾಳೆನೇ ಮಾಡೋಣ, ನೋ ಪ್ರಾಬ್ಲಮ್. ಏನ್ ತೊಂದರೆ ಇಲ್ಲ. ಈಗ ಆಯ್ತು, ತಾವ್ ಹೇಳ್ದಂಗೆ ಸಂತಾಪ ತೆಗೆದುಕೊಳ್ಳೋಣ. ಹಣೆ ಬರಹದ ರಿಯಾಕ್ಷನ್ ಮಾಡಿದ ಲಕ್ಷ್ಮಿ ಹೆಬ್ಬಾಳ್ಕರ್. ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಬಾರಿ ಡಿಕೆಶಿ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಸದನಕ್ಕೆ ಹಾಜರಾದಾಗ ಅವರ ಮುಖಭಾವ ಮತ್ತು ಪ್ರತಿಕ್ರಿಯೆ ಗಮನ ಸೆಳೆದಿದೆ. ವಿಧಾನಸಭೆಗೆ ಆಗಮಿಸಿದ ಹೆಬ್ಬಾಳ್ಕರ್ ಹಿಂಬದಿ ಸ್ಥಾನದಲ್ಲಿ ಕುಳಿತರು. ಸಂತಾಪ ಸೂಚನೆ ಕಲಾಪದ ವೇಳೆ ಶಾಸಕ ಶರತ್ ಬಚ್ಚೇಗೌಡ ಜೊತೆ ಮಾತನಾಡುವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಣೆಯ ಮೇಲೆ ಕೈಸನ್ನೆ ಮಾಡಿದ್ರು. ಇದು ಹಣೆ ಬರಹದ ಅರ್ಥ ನೀಡುವಂತಿತ್ತು. ನ್ಯೂ ಕಾಂಗ್ರೆಸ್ಮನ್ ಲಕ್ಷ್ಮಣ ಸವದಿಗೆ ಫಸ್ಟ್ ಲೈನ್ ಸೀಟ್. ಬಿಜೆಪಿಯಲ್ಲಿದ್ದ ಲಕ್ಷ್ಮಣ ಸವದಿ ಇದೀಗ ಆಡಳಿತ ಪಕ್ಷದಲ್ಲಿದ್ದಾರೆ. ಕಾಂಗ್ರೆಸ್ ಸೇರಿದ್ದ ಲಕ್ಷ್ಮಣ ಸವದಿ ಇದೀಗ ಡಿಕೆಶಿ ಸರ್ಕಾರದಲ್ಲಿ ಸಹಕಾರ ಸಚಿವರು. ಆಡಳಿತ ಪಕ್ಷದ ಮೊದಲ ಸಾಲಿನಲ್ಲಿ ಕುಳಿತು ಸವದಿ ಗಮನ ಸೆಳೆದ್ರು. ಮೊದಲ ಸಾಲಲ್ಲಿ ಸಿಎಂ, ಡಿಸಿಎಂ ಕೆಎಚ್ ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಬಸವರಾಜ ರಾಯರೆಡ್ಡಿ, ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡ, ಸವದಿ ಆಸೀನರಾಗಿದ್ರು. ಅಧಿವೇಶನದ ಮೊದಲ ದಿನ ಬರಲೇ ಇಲ್ಲ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ಬಳಿಕ ಇದು ಮೊದಲನೇ ಅಧಿವೇಶನ. ಈ ಹಿಂದೆ ವಿಪಕ್ಷ ನಾಯಕರಾಗಿ, ಬಳಿಕ ರಾಜ್ಯದ ಸಿಎಂ ಆಗಿ ಸದನದಲ್ಲಿ ಅಬ್ಬರಿಸ್ತಾ ಇದ್ದ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಡಿಕೆ ಶಿವಕುಮಾರ್ ಉತ್ಸಾಹದ ಬುಗ್ಗಿಯಾಗಿ ಸದನದಲ್ಲಿ ಕಾಣಿಸಿಕೊಂಡ್ರೆ, ಸಿದ್ದು ಸದನಕ್ಕೆ ಗೈರಾಗುವ ಮೂಲಕ ಕುತೂಹಲವನ್ನ ಕೆರಳಿಸಿದ್ರು.
ಆಡಳಿತ ಪಕ್ಷದ ಸದಸ್ಯರಲ್ಲಿ ಬಹುತೇಕರು ಮೊದಲ ದಿನದ ಕಲಾಪಕ್ಕೆ ಗೈರಾಗಿದ್ರು. ಸಚಿವರು ಸೇರಿ ಸುಮಾರು 65ರಿಂದ 70 ಜನ ಸದಸ್ಯರು ಭಾಗಿಯಾಗಿದ್ರು. ಮೊದಲ ದಿನದ ಕಲಾಪಕ್ಕೆ ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಗೈರಾಗಿದ್ದಾರೆ. ಯಶವಂತರಾಯಗೌಡ ಪಾಟೀಲ್, ಎಚ್.ಸಿ. ಮಹದೇವಪ್ಪ, ಕೆ. ವೆಂಕಟೇಶ್, ತನ್ವೀರ್ ಸೇಠ್ ಕೂಡ ಮೊದಲ ದಿನದ ಅಧಿವೇಶನದಲ್ಲಿ ಭಾಗಿಯಾಗಿಲ್ಲ. ಮತ್ತೆ ಕೆಲವರು ಸದನದಲ್ಲಿ ಬೇಸರದ ಮುಖದಲ್ಲೇ ಹಾಜರಾಗಿದ್ರು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.